ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಏನಂದರೆ ಸಿಂಪಲ್ ಒಂದು ಎಂಬ್ರಾಯ್ಡ್ರಿ ಡಿಸೈನ್ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದೀನಿ. ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಅಲ್ಸನ್ ಮಿಷಿನ್ ತೊಗೊಂಡ್ವಿ ಅಂತ. ಇವಾಗ ಅದೇ ಮಿಷಿನಲ್ಲಿ ನಾನು ಒಂದು ಸಿಂಪಲ್ ಡಿಸೈನ್ ಮಾಡಿದ್ದೀನಿ ಬ್ಲೌಸ್ಗೆ. ನೀವು ನೋಡ್ತಾ ಇರ್ಬೋದು. ಈಗ ಜರಿ ಥ್ರೆಡ್ಡಲ್ಲಿ ಒಂದು ಔಟ್ಲೈನ್ ತೊಗೊತಾ ಇದ್ದೀನಿ. ಮಿಷಿನ್ ಅಂತೂ ಸೂಪರ್ ಆಗಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ನೀಟಾಗಿ ವರ್ಕ್ ಬರುತ್ತೆ. ಫಿನಿಶಿಂಗ್ ತುಂಬ ಚೆನ್ನಾಗಿದೆ. ಏನಂದರೆ ಅದನ್ನು ಹಾಕೋದು ನಾವು ಕಲ್ತ್ಕೋಬೇಕಷ್ಟೇ. ಆ ರಿಂಗ್ ಮೂವ್ ಮಾಡೋದು ಕ್ಲಾತ್ ಹಾಕ್ಕೊಂಡು ನಮ್ಮ ಹ್ಯಾಂಡ್ಸಲ್ಲಿ ಅದನ್ನು ಹ್ಯಾಂಡ್ಲಿಂಗ್ ಮಾಡೋದು ಕಲ್ತ್ಕೊಂಡ್ಬಿಡ್ಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ಆರಾಮ್ಸೆ ಮಾಡ್ಬೋದು ಇದರಲ್ಲಿ ವರ್ಕ್ನ. ತುಂಬ ಚೆನ್ನಾಗಿ ವರ್ಕ್ ಬರುತ್ತೆ. ಫಿನಿಶಿಂಗ್ ಎಲ್ಲ ಅಂತೂ ಸಖತ್ತಾಗಿ ಬರುತ್ತೆ. ಈಗ ನೀವು ನೋಡ್ತಾ ಇರ್ಬೋದು. ಫಸ್ಟು ನಾನು ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಇವಾಗ ಜರಿ ಥ್ರೆಡ್ಡಲ್ಲಿ ಒಂದು ಲೈನ್ ಹಾಕ್ಕೊಂಡಿದ್ದೆ. ಇವಾಗ ಇದು ಸ್ಟೋನ್ ಚೈನ್ ಮತ್ತು ಬಾಲ್ ಚೈನ್ನ ಹಾಕೋತೀನಿ ನೆಕ್ಸ್ಟು. ಅದನ್ನು ಇವಾಗ 2 ಲೈನ್ಸಿನ ಬಾಲ್ ಚೈನ್ ಬರಬೇಕು, ಮಧ್ಯ ಸ್ಟೋನ್ ಚೈನ್ ಹಾಕೋದಲ್ವಾ. ನಾನು ಅದನ್ನು 3 ಒಟ್ಟಿಗೆ ಹಾಕೋತಾ ಇದ್ದೀನಿ ಇವಾಗ ನೋಡಿ. ಅದು ಫಸ್ಟು ಜಾಯಿಂಟ್ ಮಾಡ್ಕೊಂಬಿಟ್ಟು ಒಂದನ್ನು ಜಾಯಿಂಟ್ ಮಾಡ್ಕೊಂಬಿಡಿ. ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ 3 ಚೈನೂ ನಾವು ಒಟ್ಟಿಗೆ ಅಟ್ಯಾಚ್ ಮಾಡ್ಕೋಬೋದು. ಯಾಕೆ ಅಂದರೆ 3 ಒಟ್ಟಿಗೆ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಗ್ಯಾಪ್ ಅನ್ನೋದು ಇರೋದ್ರಿಲ್ಲ. ಫಿನಿಶಿಂಗ್ ಕೂಡ ಚೆನ್ನಾಗಿ ಕಾಣುತ್ತೆ. ಕೆಲವರು ಅಂದರೆ ಬಿಗಿನರ್ಸ್ ಇವಾಗ ತಾನೇ ಸ್ಟಾರ್ಟ್ ಮಾಡಿದ್ದೀವಿ ಅನ್ನೋರು ನೀವು ಒಂದೊಂದೇ ಚೈನ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಏಕೆಂದರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದೇನಾದರೂ ನೀಡ್ಲೇನಾದರೂ ಸ್ಟೋನ್ ಚೈನ್ ಮೇಲೆ ಬಾಲ್ ಚೈನ್ ಮೇಲೆ ಬಿತ್ತು ಅಂದರೆ ಆ ಚೈನ್ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನೋಡ್ಕೊಂಡು ಹುಷಾರಾಗಿ ಮಾಡಿ. ಇಲ್ಲ ಅದು ಪ್ರಾಕ್ಟೀಸ್ ಮಾಡಾದ್ಮೇಲೆ ಬೇಕಾದ್ರೆ ನೀವು 3 ಒಟ್ಟಿಗೆ ಇಟ್ಕೊಂಡು ಹಾಕ್ಬೋದು. 3 ಒಟ್ಟಿಗೆ ಹಾಕೋದ್ರಿಂದ ಒಂದು 3ನೇ ನಂಬರ್ 4ನೇ ನಂಬರಲ್ಲಿ ಕೂರಿಸ್ಕೊಂಡು ನಾವು 3 ಒಟ್ಟಿಗೆ ಹಾಕ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ಅದಕ್ಕೋಸ್ಕರ ಇವಾಗ ನೋಡಿ, ನಾನು ಸ್ಟೋನ್ ಚೈನ್ ಮತ್ತು ಬಾಲ್ ಚೈನ್ನ 3 ಲೈನ್ನ ನಾನು ಒಟ್ಟಿಗೆ ಹಾಕೋತಾ ಇದ್ದೀನಿ. ಒಟ್ಟಿಗೆ ಹಾಕೊಂಡ್ಮೇಲೆ ನೆಕ್ಸ್ಟು ಅದು ಕಟ್ ಮಾಡಿ. ನೆಕ್ಸ್ಟ್ ಇವಾಗ ಒಂದು ಡೈಮಂಡ್ ಶೇಪ್ ಬರುತ್ತೆ ನೋಡಿ, ಆ ಥರ ಡೈಮಂಡ್ ಶೇಪ್ ಹಾಕೋತೀನಿ ಇವಾಗ. ಈ ಬಿಗಿನರ್ಸ್ ಆಗಿದ್ದರೆ ಅದು ಒಂದೇ ಲೈನಲ್ಲಿ ಬರಲಿ ಅನ್ನೋದಕ್ಕೋಸ್ಕರ ಮಾರ್ಕ್ನ ಹಾಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಒಂದೇ ಲೈನಲ್ಲಿ ಬರುತ್ತೆ. ಇವಾಗ ನಾನು ಕೂಡ ನಾನೇನು ತುಂಬ ಎಕ್ಸ್ಪರ್ಟ್ ಅಂತ ಹೇಳಲ್ಲ. ನಾನು ಕೂಡ ಇವಾಗ ಕಲಿತು ಇವಾಗಲೇ ನಾನು ಮಾಡ್ತಾ ಇರೋದು. ಬಟ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಬಿಗಿನರ್ಸ್ ಇವಾಗ ಹೊಸ್ದಾಗಿ ಹಾಕ್ತೀನಿ ಅನ್ನೋರು ಲೈನ್ ಹಾಕ್ಕೊಳ್ಳಿ. ಒಂದೇ ಲೈನಲ್ಲಿ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಒಂದು ಸ್ವಲ್ಪ ಡೈಮಂಡ್ ಶೇಪಲ್ಲಿ ನಾನು ಅದನ್ನು ಜರಿ ಥ್ರೆಡ್ಡಲ್ಲೇ ಹಾಕೋತಾ ಇದ್ದೀನಿ. ಇವಾಗ ನೋಡಿದ್ರಾ, ಜರಿ ಥ್ರೆಡ್ಡಲ್ಲಿ ಡೈಮಂಡ್ ಶೇಪ್ ಹಾಕ್ಕೊಂಡು ಇವಾಗ ನಮಗೆ ಸ್ಯಾರಿ ಕಲರ್ ಯಾವುದಿದೆ ಆ ಥ್ರೆಡ್ನ ತಗೊಂಡು ಇವಾಗ ಒಂದು ಸಣ್ಣ ಥರದ್ದು ಲೀಫ್ಗಳನ್ನ ಹಾಕೋತೀನಿ ನಾನು. ಆ ಜರಿ ಥ್ರೆಡ್ಗೆ ಮಧ್ಯ ಗ್ಯಾಪ್ ಕೊಟ್ಟಿದ್ದೀನಿ ನೋಡಿ, ಆ ಗ್ಯಾಪಲ್ಲಿ ಕೂರೋ ಹಾಗೆ ಸಣ್ಣದಾಗಿ ಒಂದು 5 ಲೀಫ್ಸ್ನ ಹಾಕೋತೀನಿ ನೋಡಿ. ಅದು ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ನಮಗೆ ಮೇನ್ ಏನಂದರೆ ನಾವು ರಿಂಗ್ನ ಯಾವ ಕಡೆ ಹಾಕ್ಕೊಬೇಕು ಅದ್ರ ಡೈರೆಕ್ಷನ್ಗಳನ್ನ ತಿಳ್ಕೊಬೇಕು. ಈಗ ನಾವು ಫ್ಲವರ್ ಹಾಕುವಾಗ ಯಾವ ಕಡೆ ಡೈರೆಕ್ಷನಲ್ಲಿ ಇಟ್ಕೊಬೇಕು, ಜರಿ ಥ್ರೆಡ್ ಹಾಕುವಾಗ ಯಾವ ಕಡೆ ಡೈರೆಕ್ಷನಲ್ಲಿ ಇಟ್ಕೊಬೇಕು, ಯಾವ ಡೈರೆಕ್ಷನಲ್ಲಿ ಇಟ್ಕೊಂಡ್ರೆ ಈಸಿ ಆಗುತ್ತೆ, ಫ್ಲವರ್ ಚೆನ್ನಾಗಿ ಬರುತ್ತೆ, ಅದನ್ನು ನೋಡಿಕೊಂಡು ನಾವು ಡೈರೆಕ್ಷನ್ನ ಇಟ್ಕೋಬೇಕು. ಇವಾಗ ನೋಡಿ, ನಾನು ಜರಿ ಥ್ರೆಡ್ಡು ಅದೆಲ್ಲ ಹಾಕುವಾಗ ಈ ಕಡೆ ಡೈರೆಕ್ಷನ್ನ ಇಟ್ಕೊಂಡಿದ್ದೆ. ಬಟ್ ಇವಾಗ ಫ್ಲವರ್ ಹಾಕ್ತಾ ಇದ್ದೀನಲ್ಲ, ಅದು ಲೀವ್ಸು 5 ಲೀವ್ಸ್ ಹಾಕ್ತಾಯಿದ್ದೀನಿ ಪುಟ್ಟದಾಗಿ. ಇವಾಗ ಈ ಡೈರೆಕ್ಷನಲ್ಲಿ ಇಟ್ಕೊಂಡು ನಾನು ಹಾಕ್ತಾಯಿದ್ದೀನಿ ನೋಡಿ. ಈ ಲೀವ್ಸ್ ಹಾಕೊಳ್ಳುವಾಗ ಒಂದು ಸ್ವಲ್ಪ ಪುಟ್ಟದಾಗೆ ಹಾಕೊಳ್ಳಿ, ಅದು ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ದೊಡ್ಡದಾಗಿ ಬೇಡ ನೋಡಿ. ಈ ಥರ ತುಂಬ ಅಂದರೆ ತುಂಬ ಸಿಂಪಲ್ ಡಿಸೈನ್, ಆರಾಮ್ಸೆ ಹಾಕೋಬೋದು. ತುಂಬ ಕಷ್ಟದ ವಿದ್ಯೆ ಇದು, ಕಲಿಯೋಕ್ಕಾಗುತ್ತಾ, ನಾವು ಮಾಡೋಕ್ಕಾಗುತ್ತಾ ಅಂತ ಅಂದ್ಕೊತೀವಿ. ಇವಾಗ ಹೇಳಬೇಕು ಅಂದರೆ ನಾನು ಕೂಡ ಇದು ಬಿಗಿನರ್ಸಲ್ಲಿ ನಾನು ಬಿಗಿನರ್ರೇನೆ. ನಾನು ಇವಾಗ ಕಲಿತೇನೆ
ನಾನು ಹಾಕ್ತಾ ಇರೋದು. ಬಟ್ ತುಂಬ ಚೆನ್ನಾಗಿ ಬರ್ತಾ ಇದೆ. ನಾನು ಇಲ್ಲಿವರೆಗೂ ಬೇರೆಯವ್ರಿಗೆ ಕೊಟ್ಟು ಅವ್ರ ಕೈಲಿ ವರ್ಕ್ ಮಾಡಿಸಿ ಆಮೇಲೆ ನಾನು ಸ್ಟಿಚ್ ಮಾಡಿಕೊಡ್ತಾ ಇದ್ದೆ. ಬಟ್ ಇವಾಗ ನಾನು ಕಲಿಬೋದಲ್ವಾ ಅಂತ ಅಂದ್ಬಿಟ್ಟು ಯಾಕೆ ಮಾಡಬಾರ್ದು ಅಂತ ಸೊ ಮಾಡ್ತಾಯಿದ್ದೀನಿ. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನೋಡಿ 5 ಲೀವ್ಸ್ ಹಾಕ್ಕೊಳ್ಬೇಕು. ಇದಾದಮೇಲೆ ನೋಡಿ ಮುಗಿತಾ ಬಂತು. ಇನ್ನೊಂದು 3 ಹಾಕಿದ್ರೆ ಮುಗೀತು. ಮಿಷಿನ್ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಸಾಫ್ಟಾಗಿ ಹೋಗುತ್ತೆ ಮಿಷಿನ್ನು. ಆರಾಮ್ಸೆ ವರ್ಕ್ ಮಾಡ್ಬೋದು. ಆ ಮಿಷಿನ್ ಒಂದು ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಆ ಮಿಷಿನ್ದು ಫುಲ್ಲು ಡೀಟೇಲಾಗಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನೀವು ಯಾರೇ ಬಿಗಿನರ್ಸ್ ಕಲಿತಾ ಇದ್ರೂ ಕೂಡ ಮಾಡ್ಕೊಳ್ಳಿ. ಬಟ್ ಫಸ್ಟೇ ಬಂಡವಾಳ ಹಾಕೋಕೆ ಹೋಗಬೇಡಿ. ಯಾವ್ದಾದ್ರು ನಿಮ್ಮ ಹತ್ರ ಯಾವ್ದಾದ್ರು ಜಿಗ್ಜಾಗ್ ಮಿಷಿನ್ ಇದ್ದರೆ ಅದರಲ್ಲೇ ನೀವು ಪ್ರಾಕ್ಟೀಸ್ ಮಾಡ್ಕೊಬೋದು. ಅದರಲ್ಲಿ ನೀವು ಫಸ್ಟು ಇವಾಗ ನಾನು ಅಷ್ಟೇ, ನನ್ನ ಹತ್ರ ಒಂದು ಹಳೇದು ಜಿಗ್ಜಾಗ್ ಮಿಷಿನ್ ಇತ್ತು. ಅದರಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ಓಕೆ ಚೆನ್ನಾಗಿ ಬರುತ್ತೆ, ಓಕೆ ಮಾಡ್ಬೋದು ಅಂದಮೇಲೆ ನಾನು ಈ ಮಿಷಿನ್ ತೊಗೊಂಡಿದ್ದು. ಇವಾಗ ನೋಡಿ ಅದು ಸಣ್ಣದು ಲೀವ್ಸ್ ಸಾಕಾಯಿತು. ಇವಾಗ ಆ ಡೈಮಂಡ್ ಶೇಪಿಂದ ಮಧ್ಯ ಗ್ಯಾಪ್ ಕೊಟ್ಟಿದ್ನಲ್ಲ, ಆ ಗ್ಯಾಪ್ಗೆ ಚಂದ್ರನ ಆಕಾರದ ಥರ ಅದೇ ಬ್ಲೂ ಕಲರ್ ಥ್ರೆಡ್ಡಲ್ಲೇ ಹಾಕೋತಾ ಬರ್ತಾ ಇದ್ದೀನಿ ನಾನು. ಕ್ರಿಯೇಟ್ ಮಾಡ್ಬೋದು ಫ್ರೆಂಡ್ಸ್. ಡಿಸೈನ್ಸ್ ಯಾವುದೇ ಥರ ಡಿಸೈನ್ ಬೇಕಿದ್ರೂ ನಾವೇ ಕ್ರಿಯೇಟ್ ಮಾಡಿ ಹಾಕ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಇವಾಗೆಲ್ಲ ನಿಮಗೆ ಗೊತ್ತು, ಇದೆ ತುಂಬ ಟ್ರೆಂಡ್ ಇದೆ ಇದು. ಬೇರೆಯವ್ರು ಕೊಟ್ಟು ಹಾಕ್ಸೋಕ್ಕಿಂತ ನಾವೇ ಮಾಡ್ಬೋದಲ್ವಾ. ಈಗ ನೀವು ಆಲ್ರೆಡಿ ಟೈಲರಿಂಗ್ ಮಾಡ್ತಾ ಇರ್ತೀರಾ, ಇದು ವರ್ಕ್ಗೋಸ್ಕರ ಬೇರೆಯವ್ರ ಹತ್ರ ಹೋಗ್ತೀರಾ. ಇನ್ನು ನಾವೇ ಕಲ್ತ್ಕೊಂಡು ಹಾಕೋದ್ರಿಂದ ನಮಗೂ ಲಾಭ ಇರುತ್ತೆ. ಆಮೇಲೆ ನಾವು ಕೂಡ ಇನ್ನೊಂದು ಎಕ್ಸ್ಟ್ರಾ ಕೆಲಸ ಕಲ್ತಂಗೂ ಕೂಡ ಆಗುತ್ತೆ ನೋಡಿ. ಅದಾದಮೇಲೆ ಇವಾಗ ನೆಕ್ಸ್ಟ್ ನಾನು ಜೆರಿ ಥ್ರೆಡ್ ಹಾಕ್ಕೊಂಡು ಅದರ ಮಧ್ಯ ಒಂದು ಸಣ್ಣ ಬಟನ್ ಥರ ಸ್ಟಿಚ್ ಮಾಡ್ಕೊತೀನಿ. ಇವಾಗ ಬ್ಲೂ ಥ್ರೆಡ್ದು ಆಯಿತು. ನಿಮಗೆ ಮಿಷಿನ್ ಬಗ್ಗೆ ಡೀಟೇಲ್ಸ್ ಬೇಕು, ಥ್ರೆಡ್ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ ಸಣ್ಣದಾಗಿ ಅಂದರೆ ಆ ಚಂದ್ರನ ಇದ್ರ ಥರ ಹಾಕಿದ್ದೀನಲ್ಲ, ಅದ್ರ ಮಧ್ಯೆ ಸ್ವಲ್ಪ ಗ್ಯಾಪ್ ಇದೆ. ಆ ಗ್ಯಾಪ್ಗೆ ನಾನು ಒಂದು ಸಣ್ಣ ಬಟನ್ ರೀತಿ ಜೆರಿ ಥ್ರೆಡಲ್ಲಿ ಹಾಕೋತಾ ಇದ್ದೀನಿ. ಹೇಳಬೇಕು ಅಂದರೆ ಈಗ ನಾನು ಫಸ್ಟ್ ಸ್ಟಾರ್ಟಿಂಗೇ ಹಾಕ್ತಾ ಇರೋದು. ಇಷ್ಟು ಫಿನಿಶಿಂಗ್ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಮಿಷಿನ್ ತೊಗೊಂಡ್ಮೇಲೆ. ಅಂದರೆ ಜಿಗ್ಜಾಗೆಲ್ಲ ಅಷ್ಟು ಫಿನಿಶಿಂಗ್ ಬರೋಲ್ಲ. ಸೊ ಅದಕ್ಕೋಸ್ಕರ ಅಂತಲೇ ಈ ಮಿಷಿನ್ ತೊಗೊಂಡೆ. ನೋಡಿ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು. ಬಿಗಿನರ್ಸ್ ಹಾಕಿರೋದು ಅಂತ ಅನ್ಸುತ್ತಾ ನಿಮಗೆ? ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಸ್ಟಿಚ್ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ ಲುಕ್ ಹೇಗೆ ಕಾಣುತ್ತೆ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ರಾಲ್ಸನ್ ಮಿಷಿನ್ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.